ಸಿಜೆ ರಾಯ್ ಆತ್ಮಹತ್ಯೆಯಲ್ಲಿ ದಿನಕ್ಕೊಂದು ವಿಚಾರ ಬೆಳಕಿಗೆ. ಮೂಲ ಬೆಲೆಗಿಂತ ಕಡಿಮೆಗೆ ಕೊಚ್ಚಿಯಲ್ಲಿನ 156 ಫ್ಲಾಟ್ಗಳ ಮಾರಾಟ, ಸರ್ಕಾರಕ್ಕೆ ತೆರಿಗೆ ವಂಚಿಸಿದ ಆರೋಪ. ಇದರಿಂದಲೇ ಬೆನ್ನು ಬಿದ್ದಿತ್ತ ಐಟಿ. ಆತ್ಮಹತ್ಯೆಗೂ ಮೊದಲು 9 ಪುಟಗಳ ಡೆತ್ ನೋಟ್, ಹಲವರ ಹೆಸರುಗಳನ್ನು ಉಲ್ಲೇಖಿಸಿರುವ ಸಿಜೆ ರಾಯ್. ಪ್ರಮುಖ ರಾಜಕಾರಣಿಗೂ ನೋಟಿಸ್ ಕೊಟ್ಟು ಎಸ್ಐಟಿ ವಿಚಾರಣೆ ಸಾಧ್ಯತೆ. ಎಫ್ಎಸ್ಎಲ್ ತಜ್ಞರಿಂದಲೂ ಮಾಹಿತಿ ಪಡೆದ ಎಸ್ಐಟಿ, ಕಚೇರಿಯ ಲಾಕರ್, ಹೋಟೆಲ್ ರೂಮ್ನಲ್ಲೂ ಪರಿಶೀಲನೆ. ರಾಯ್ ಕುಟುಂಬಸ್ಥರಿಂದಲೂ ಹೇಳಿಕೆ ದಾಖಲಿಸಲಿರೋ ಅಧಿಕಾರಿಗಳು. ಕನಕೋತ್ಸವದಲ್ಲಿ ಡಿಸಿಎಂ ಪುತ್ರಿ ಆಕ್ಟಿವ್, ರಾಜಕೀಯಕ್ಕೆ ಬರ್ತಾರಾ ಐಶ್ವರ್ಯ ಡಿಕೆ ಶಿವಕುಮಾರ್? ತಂದೆ ಪ್ರತಿನಿಧಿಸೋ ಕನಕಪುರದಿಂದಲೇ ಸ್ಪರ್ಧಿಸುತ್ತಾರೆಂಬ ಚರ್ಚೆ ಶುರು. ಮುಂದಿನ ಚುನಾವಣೆಯು ನಿಮ್ಮ ನೇತೃತ್ವದಲ್ಲಿ ನಡೆಯಲಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಹೈಕಮಾಂಡ್ ಅಭಯ. ನಿತಿನ್ ನಬೀನ್ ಸ್ಪಷ್ಟ ಸಂದೇಶ ರವಾನೆ. ದಾವಣಗೆರೆ ಸಿಪಿಐ, 2 ಪೊಲೀಸರ ಮೇಲೆ ಹಲ್ಲೆ. ದಾಳಿ ಮಾಡಿದ ಕಾಂಗ್ರೆಸ್ ಮುಖಂಡನ 2 ಪುತ್ರರು ನಾಪತ್ತೆ. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ ಪೊಲೀಸರು. ಜಲಮಂಡಳಿ ಕಾಮಗಾರಿ ಎಡವಟ್ಟಿಗೆ ಕಾಂಕ್ರೀಟ್ ಚೇಂಬರ್ನಲ್ಲಿ ಬಿದ್ದು ಬಾಲಕ ಬಲಿ. 3 ದಿನಗಳಿಂದ ನಾಪತ್ತೆಯಾಗಿದ್ದ ಪ್ರೀತಂಗಾಗಿ ಹುಡುಕ್ತಾ ಇದ್ದ ಕುಟುಂಬ. ನಮಗೂ ಮಾಹಿತಿ ಇರಲಿಲ್ಲ, ತನಿಖೆ ಮಾಡ್ತೀವಿ ಅಂತಿದೆ ಜಲಮಂಡಳಿ. ಗಾಳಿಪಟದ ದಾರದಿಂದ ಕಟ್ಟಾಯಿತು ಕಾಲು. ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಿದ್ದ ಪಾದಾಚಾರಿಯ ಗೋಳು. ಅವಘಡದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಸಿನಿಮಾ ಸ್ಟೈಲ್ನಲ್ಲಿ ಯುವಕನನ್ನ ಅಡ್ಡಗಟ್ಟಿ ದರೋಡೆ. ಲಾಂಗ್ನಿಂದ ಹಲ್ಲೆ ಮಾಡಿ ಬೈಕ್ ಸಮೇತ 31,38,000 ದೋಚಿದ ಗ್ಯಾಂಗ್. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಪ್ರತಿದಿನ ಪಕ್ಕದ ಮನೆ ಬಾಡಿಗೆದಾರರ ಜೊತೆ ಅಂಕಲ್ ಆಂಟಿ ಕಿರಿಕ್. ಒಂದಲ್ಲ ಒಂದು ವಿಚಾರಕ್ಕೆ ಜಗಳವಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಬನಶಂಕರಿಯ ಬನಗಿರಿ ನಗರದಲ್ಲಿ ವಾಸವಿರೋ ಐಟಿ ಉದ್ಯೋಗಿಗಳು ಸುಸ್ತೋ ಸುಸ್ತು. ಸೈಯದ್ ಅಲಿ ಎಂಬಾತನಿಗೆ ಆಸ್ಪತ್ರೆಗೆ ನುಗ್ಗಿ ಹಾಕಿದ್ರು ಚಾಕು. ಗಾಂಜಾ ಕೊಡದ ಕಾರಣಕ್ಕೆ ಸ್ಕೆಚ್ ಹಾಕಿದ್ರ ಗೆಳೆಯರು. ಹುಬ್ಬಳ್ಳಿಯ ಇಬ್ರಾಹಿಂಪುರ ಓಣಿಯಲ್ಲಿ ನಡೆದ ಇರಿತ ಕೇಸ್ನಲ್ಲಿ ಹಲವು ಅನುಮಾನ ಸೃಷ್ಟಿ. ರಾಯಚೂರಲ್ಲಿ ವಿದ್ಯುತ್ ಸ್ಪರ್ಶದಿಂದ 5ನೇ ತರಗತಿ ವಿದ್ಯಾರ್ಥಿನಿ ಸಾವು. ಮಕ್ಕಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲು. ಪರಿಹಾರ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಸೂಚನೆ. ಮನೆ ಬಳಿ ಬೈಕ್ ನಿಲ್ಲಿಸುವ ವಿಚಾರಕ್ಕೆ ಗಲಾಟೆ. ಚಾಕುವಿನಿಂದ ಇರಿದು 28 ವರ್ಷದ ಗುಣ ಎಂಬಾತನ ಕೊಲೆ. ಸ್ಥಳಕ್ಕೆ ಬ್ಯಾಟರಾಯನಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಹಲ್ಲೆ ಮಾಡಿದವನ ಬಿಟ್ಟು ಹಲ್ಲೆಗೊಳಗಾದವನೇ ಅರೆಸ್ಟ್. ಆಸ್ಪತ್ರೆಯಲ್ಲಿದ್ದವನನ್ನೇ ಬಂಧಿಸಿದ ಬೆಳಗಾವಿಯ ಸವದತ್ತಿ ಪೊಲೀಸರು. ಆರೋಪಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ಆಪ್ತನಾಗಿದ್ದಕ್ಕೆ ರಕ್ಷಣೆಯೇನಾ ಅನ್ನೋ ಪ್ರಶ್ನೆ ಉದ್ಭವ. ಬೆಂಗಳೂರಿನ ಉದ್ಯಮಿ ಮನೆಯಲ್ಲಿ 18 ಕೋಟಿ ಚಿನ್ನಾಭರಣ ಕನ್ನ ಕೇಸಲ್ಲಿ ಮತ್ತಷ್ಟು ರಹಸ್ಯ ರಿವೀಲ್. ಮಹಾರಾಷ್ಟ್ರದಲ್ಲಿ ಚಿನ್ನ ಕದ್ದ 2 ತಿಂಗಳಲ್ಲಿ ಮತ್ತೆ ಕಳ್ತನ. ಬೆಂಗಳೂರಿನ ಮಾದರಿಯಲ್ಲಿ ಅಲ್ಲಿಯೂ ಕೈಚಳಕ. ಪ್ರಕರಣ ದಾಖಲು. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ನೋಂದಣಿ ಆರೋಪ. ಥಣಿಸಂದ್ರದ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ಆಡಳಿತಾಧಿಕಾರಿ ಮೇಲೆ ಎಫ್ಐಆರ್. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು.
ಬೈಕ್ ಟ್ಯಾಕ್ಸಿ ಸೇವೆಗೆ ಹೈಕೋರ್ಟ್ ಹಸಿರು ನಿಶಾನೆ ಬೆನ್ನಲ್ಲೇ ಸಿಟ್ಟು. ಸುಪ್ರೀಂ ಕೋರ್ಟ್ ಕದ ತಟ್ಟಲು ಮುಂದಾದ ಆಟೋ ಸಂಘಟನೆ. ಸಾರಿಗೆ ಇಲಾಖೆಯ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೂ ಪ್ಲಾನ್. ಬೇಕಾಬಿಟ್ಟಿ ಪಾರ್ಕಿಂಗ್ನಿಂದ ಸುಗಮ ಸಂಚಾರಕ್ಕೆ ಅಡ್ಡಿ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಗಲಿದೆ ಟೋಯಿಂಗ್. ಜಿಬಿಎ ಟ್ರಾಫಿಕ್ ಪೊಲೀಸರು ಸಜ್ಜು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ. ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕಾಗಿ ಇತಿಹಾಸವಿರೋ ಲಕ್ಷಾಂತರ ಮರಗಳಿಗೆ ಕೊಡಲಿ ಪೆಟ್ಟು. ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಹಸಿರು ನಾಶ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಮದುವೆಗೆ ಮುಹೂರ್ತ ಫಿಕ್ಸ್. ಇದೇ ಫೆಬ್ರವರಿ 26ರಂದು ಹಸೆಮಣೆ ಏರ್ಲಿರೋ ಜೋಡಿ. ಉದಯಪುರದ ಅರಮನೆಯಲ್ಲಿ ಮದುವೆ ಸಮಾರಂಭಕ್ಕೆ ಸಿದ್ಧತೆ. T20 ವರ್ಲ್ಡ್ ಕಪ್ನಲ್ಲಿ ಭಾಗಿಯಾಗ್ತೀವಿ. ಫೆಬ್ರವರಿ 15ರಂದು ಭಾರತದ ವಿರುದ್ಧ ಪಂದ್ಯ ಆಡಲ್ಲ ಎಂದ ಪಾಕಿಸ್ತಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.